Masters in Mass Communication at St. Aloysius College. We offer specialization in print and new media, corporate communication and broadcast media. Admission open for 2 years post-graduation course. Contact ನಮಸ್ಕಾರ ವೀಕ್ಷಕರೇ, ಕ್ಯಾಂಪಸ್ ಐಗೆ ಸ್ವಾಗತ. ಇವತ್ತಿನ ಈ ಕ್ಯಾಂಪಸ್ ಐನಲ್ಲಿ ವಿಶೇಷ ನುಡಿ ಚಿತ್ರವೊಂದನ್ನು ನೋಡೋಣ. ವೀಕ್ಷಕರೇ, ಮಂಗಳೂರು ಬಹಳ ವೇಗವಾಗಿ ಬೆಳೀತಾ ಇದೆ. ಅದೇ ರೀತಿಯಲ್ಲಿ ದಿನದಿಂದ ದಿನಕ್ಕೆ ತ್ಯಾಜ್ಯಗಳು ಕೂಡ ಹೆಚ್ಚಾಗ್ತಾ ಇದೆ. ಈ ಶೇಖರಣೆಯಾದಂತಹ ತ್ಯಾಜ್ಯದ ವಿಲೇವಾರಿಗೆ ಘಟಕವೊಂದು ಬೇಕೇ ಬೇಕು ಅಲ್ವಾ? ಮಂಗಳೂರಿನ ತ್ಯಾಜ್ಯ ವಿಲೇವಾರಿ ಘಟಕ, ಅಲ್ಲಿನ ಜನರು ಅನುಭವಿಸುತ್ತಿರುವ ಸಮಸ್ಯೆ, ಇವುಗಳ ಬಗೆಗೆ ಒಂದು ವಿಶೇಷ ವರದಿ ಇಂದಿನ ನಮ್ಮ ಕ್ಯಾಂಪಸ್ ಐನಲ್ಲಿ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶ ವಾಮಂಜೂರು. ವಾಮಂಜೂರು ಅಂದಾಕ್ಷಣ ಎಲ್ಲರ ಮನದಲ್ಲೂ ತಕ್ಷಣಕ್ಕೆ ಹೊಳೆಯುವುದು ಪಿಲಿಕುಲ ಜೈವಿಕ ಉದ್ಯಾನವನ, ಮಾನಸ ವಾಟರ್ ಪಾರ್ಕ್. ಹೌದು, ಇದು ಅಷ್ಟೇ ಸುಂದರವಾದ ಪ್ರಕೃತಿ ಸೌಂದರ್ಯಕ್ಕೆ ಸಾಕ್ಷಿಯಾದ ಪ್ರದೇಶ. ಹಾಗೆಯೇ ವಾಮಂಜೂರು ದಾರಿಯಾಗಿ 2-3 ಕಿಲೋಮೀಟರ್ ಮುಂದುವರಿದರೆ ಪಚ್ಚನಾಡಿ ಎನ್ನುವ ಮತ್ತೊಂದು ಪ್ರದೇಶ ಎದುರಾಗುತ್ತದೆ. ವಿಪರ್ಯಾಸವೆಂದರೆ ಅದು ಪಿಲಿಕುಲದ ಸೊಬಗಿಗೆ ವಿರುದ್ಧವಾದ ರೀತಿಯಲ್ಲಿ ಗೋಚರವಾಗುತ್ತದೆ. ಒಂದು ರೀತಿಯಲ್ಲಿ ಪ್ರಕೃತಿಯೇ ಇಲ್ಲವೇನೋ ಅನ್ನುವಂತೆ ಭಾಸವಾಗುವ ಇಲ್ಲಿ ಬೆಟ್ಟದಷ್ಟೆತ್ತರದ ತ್ಯಾಜ್ಯದ ರಾಶಿಗಳು, ನಾಯಿ, ಹದ್ದು, ದನ, ಕರು, ಹುಳು, ಹುಪ್ಪಟೆಗಳ ಓಡಾಟ, ಕ್ಷಣದಿಂದ ಕ್ಷಣಕ್ಕೆ ತ್ಯಾಜ್ಯಗಳು ದುಪ್ಪಟ್ಟುಗೊಳ್ಳುತ್ತಿರುವ ಕ್ಷಣ, ಉಸಿರುಗಟ್ಟುವ ವಾತಾವರಣ ಇದೇ ಮಂಗಳೂರಿನ ತ್ಯಾಜ್ಯ ವಿಲೇವಾರಿ ಘಟಕವಿರುವ ಪ್ರದೇಶ. ತ್ಯಾಜ್ಯದ ವಿಲೇವಾರಿಗೆ ಘಟಕವೊಂದು ಬೇಕೇ ಬೇಕು, ಇದು ಒಪ್ಪಬೇಕಾದದ್ದೇ. ಆದರೆ ಪ್ರದೇಶದ ಸುತ್ತಮುತ್ತ ಜನರೂ ಬದುಕಬೇಕು ಅನ್ನುವುದೇ ಖೇದಕರ. ಪಚ್ಚನಾಡಿ ಪ್ರದೇಶದಲ್ಲಿ ಸುಮಾರು 400-500 ಮನೆಗಳಿವೆ. ಅಲ್ಲಿನ ಜನ ಅನುಭವಿಸುತ್ತಿರುವ ಸಮಸ್ಯೆ ಘೋರವಾದದ್ದು. ಅದರ ಬಗೆಗೆ ಅವರಲ್ಲಿ ಮಾತನಾಡಿಸಿದಾಗ ಎಳೆಯಾಗಿ ಸಮಸ್ಯೆಗಳನ್ನು ಬಿಚ್ಚಿಡುತ್ತಾರೆ. ಈಗಾಗಲೇ ಸುಮಾರು ಒಂದು 50 ವರ್ಷದಿಂದ
ಇಲ್ಲಿ ಒಂದು ಈ ಡಂಪ್ ಯಾರ್ಡ್ ಅಂತ ಹೇಳುವಂಥದ್ದು ಯಾವಾಗ ಮಂಗಳೂರು ಮಹಾನಗರ ಪಾಲಿಕೆ ಆಗೋದಕ್ಕೆ ಮೊದಲು ಪುರಸಭೆ ಆಗಿತ್ತು, ಆಗ ಇಲ್ಲಿ ಡಂಪ್ ಯಾರ್ಡ್ ಹೇಳುವಂಥದ್ದು ಒಂದು ಉಂಟು ಮಾಡಿದರು. ಆನಂತರಕ್ಕೆ ಇದನ್ನು ಮಹಾನಗರ ಪಾಲಿಕೆ ಅಂತ ಮಾಡಿದಾಗ ಸುಮಾರು ಮಟ್ಟದ ಒಂದು ಇಷ್ಟು ದೊಡ್ಡ ಮಹಾನಗರ ಪಾಲಿಕೆಯ ಕಸವನ್ನು ಈ ಒಂದು ಜಾಗಕ್ಕೆ ತಂದಾಕಲಿಕ್ಕೆ ಶುರು ಮಾಡಿದರು. ಮೊದಲಿಗೆ ಪುರಸಭೆ ಇದ್ದಾಗ ಆ ಮಾರ್ಗದ ಏನು ಮೇನ್ ರೋಡ್ ಇದೆ ಅದರ ಆ ಕಡೆ ಕೂಡ ಹಾಕ್ತಾ ಇದ್ರು. ಆನಂತರ ಒಂದು ಪ್ರಾಜೆಕ್ಟ್ ಬಂತು. ಆ ನಂತರ ಪ್ರಾಜೆಕ್ಟ್ ಬಂದ ನಂತರ ಆ ಕಸಗಳನ್ನು ಆ ಕಡೆ ಹಾಕೋದನ್ನು ಬಿಟ್ಟು ಈ ಕಡೆ ಮಾತ್ರ ಹಾಕಿದ್ರು. ಆ ಕಡೆ ಮೆಷಿನರಿ ಕೆಲವನ್ನು ಹಾಕಿದ್ರು. ಇದರಿಂದ ಘನತ್ಯಾಜ್ಯ ಯೋಜನೆ ಅಂತ ಹೇಳುವಂಥ ಒಂದು ಇದನ್ನು ರೂಪುರೇಖೆಯನ್ನು ತಂದರು. ಒಟ್ಟಿನಲ್ಲಿ ಸುಮಾರು ಈ ಘನತ್ಯಾಜ್ಯ ಯೋಜನೆ ಮಾಡೋದಕ್ಕೆ ಮೊದಲು ಅದರ ಮೂಲಭೂತ ಅವಶ್ಯಕತೆಗಳಿಗಾಗಿ ಮೆಷಿನರಿ ಮತ್ತು ಈ ಕಡೆ ಒಂದು ಪ್ಲಾಸ್ಟಿಕ್ ಹಾಸಿದ್ದಾರೆ. ಅದಕ್ಕಂದ್ರೆ ಈ ವೇಸ್ಟೇಜ್ ಅನ್ನು ಅದಕ್ಕೆ ಹಾಕಿ ಭೂಮಿಗೆ ಸೇರದಾಗಿ ಮಾಡಲಿಕ್ಕೆ ಅಂತ ಅದಕ್ಕೆ 9 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಇವತ್ತು ಅದರಲ್ಲಿ ನರಿನಾಯಿ ಆಡ್ತಾ ಉಂಟು. ಇಷ್ಟೆಲ್ಲ ಜನರ ತೆರಿಗೆ ದುಡ್ಡಲ್ಲಿ ಆಡ್ತಾ ಇರುವಂತಹ ಅಧಿಕಾರಿಗಳನ್ನು ಮತ್ತು ರಾಜಕಾರಣಿಗಳನ್ನು ಏನು ಹೇಳಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಒಂದು ಇನ್ನು ಪರಿಸರಕ್ಕಾಗುವ ಎರಡನೇ ಸಮಸ್ಯೆ ಏನು ಅಂತಂದ್ರೆ ಇದು ಆರ್ಥಿಕ ಸಮಸ್ಯೆಗೆ ಸಂಬಂಧಪಟ್ಟು ಹೇಳಿದೆ. ಈಗ ನಾವು ಇಲ್ಲಿ ಲೋಕಲ್ ಪರಿಸರದವರಿಗೆ ಆಗುವಂಥ ಸಮಸ್ಯೆ ಏನು ಅಂತಂದ್ರೆ ಈ ಮಳೆಗಾಲದಲ್ಲಿ ಒಂದನೇ ದಾರಿಯಲ್ಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಕೊಳಚೆ ನೀರು ಬರ್ತದೆ. ಎರಡನೇ ಈ ಕಡೆಯಿಂದ ಬರುವಂತ ಒಂದು ಏನಿದೆ ಒಂದು ನೀರು ಬರುವಂತ ಒಂದು ತೋಡಿದೆ, ಅದು ಎಲ್ಲ ಬಾವಿಗಳಿಗೆ ಕೆರೆ ತೋಟಗಳಿಗೆ ನುಗ್ಗಿ ಪೂರ್ತಿ ಅಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿಬಿಟ್ಟಿದೆ. ಸುಮಾರು 40 ಕೆರೆ, ಈ ಒಂದು ಸುತ್ತಮುತ್ತ 40 ಕೆರೆ ಕುಡಿಯೋ ನೀರಿನ ಬಾವಿಗಳು ಸಹಿತ ಪೂರ್ತಿ ಕಲುಷಿತವಾಗಿ ಕಪ್ಪಾಗಿದೆ. ಅದರಲ್ಲಿ ನೀರು ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ಬಂದಿದೆ. ವಾಸನೆ ಬರ್ತಿನಲ್ಲ ದೇವರ ಎಂಕ್ಲೆಗ್ ಸೃಷ್ಟಿ ಮಲ್ಪನಾಗ ಎಂಚ ಮಲ್ತದೇರಿ ಮತ್ತೆ ನೀರ್ ಪೋಪಿಲಕ್ಕ ಸರಿ ಮಲ್ತದೇರು ನಂಡಲ್ಲ ಇಂಕ್ಲೆಗ ಸರಿ ಉಂಡುಚ್ಚಿ ಎಂಕಲು ಪಿದಾಯ್ ಬೆಂದದ ಬನ್ನಾಗ ಮೂಲು ನೀರ್ದ ವ್ಯವಸ್ಥೆ ಇಜ್ಜಿ ಎಂಕ್ಲೆಗ್ ಅವೇ ಒಂಜಿ ಮಸ್ತ್ ಪ್ರಾಬ್ಲಮ್. ಒಂದು ಪುಟ್ಟ ವಿರಾಮ. Masters in Mass Communication at St. Aloysius College. We offer specialization in print and new media, corporate communication and broadcast media. Admission open for 2 years post-graduation course. Contact Masters in Mass Communication at St. Aloysius College. We offer specialization in print and new media, corporate communication and broadcast media. Admission open for 2 years post-graduation course. Contact ವಿರಾಮದ ನಂತರ ಮತ್ತೊಮ್ಮೆ ಕ್ಯಾಂಪಸ್ಗೆ ಸ್ವಾಗತ. ಇಷ್ಟರವರೆಗೆ ಪಚ್ಚನಾಡಿಯ ಜನತೆ ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ನೀವು ನೋಡಿದ್ರಿ. ಈ ಎಲ್ಲ ಸಮಸ್ಯೆಗಳಿಗೆ ಅಧಿಕಾರಿಗಳು ಯಾವ ರೀತಿಯಲ್ಲಿ ಸಮಜಾಯಿಸಿಯನ್ನು ಕೊಡ್ತಾರೆ ಅನ್ನೋದನ್ನು ನಾವು ನೋಡೋಣ. ಈ ವ್ಯವಸ್ಥೆ ಸಮಸ್ಯೆಯ ಬಗೆಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮಾತನಾಡಿಸಿದಾಗ ಅವರು ಹೀಗೆ ಎನ್ನುತ್ತಾರೆ. ಈಗ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಘನತ್ಯಾಜ್ಯ ವಿಲೇವಾರಿ ವಿಷಯವಾಗಿ ಈಗ ಮಂಗಳೂರಿನಲ್ಲಿ 220 ಟನ್ ದಿನನಿತ್ಯ ತ್ಯಾಜ್ಯ ಜನರೇಟ್ ಆಗ್ತಾ ಇದೆ. ಅದನ್ನು ದಿನನಿತ್ಯ ನಾವು ಪಚ್ಚನಾಡಿ ಎಂಬ ಪ್ರದೇಶಕ್ಕೆ ಕೊಂಡೋಗಿ ಅಲ್ಲಿ ತ್ಯಾಜ್ಯವನ್ನು ಸಂಸ್ಕರಣೆ ಮಾಡಲಿಕ್ಕೋಸ್ಕರ ಅಲ್ಲಿ ತ್ಯಾಜ್ಯವನ್ನು ಹಾಕ್ತಾ ಇದ್ದೇವೆ. ಆದರೆ ಈ ಪ್ರದೇಶದಲ್ಲಿ ಸುಮಾರು 70 ವರ್ಷಗಳಿಂದ ತ್ಯಾಜ್ಯವನ್ನು ಹಾಕಲಿಕ್ಕೆ 70 ವರ್ಷದಿಂದ ತ್ಯಾಜ್ಯವನ್ನು ಹಾಕ್ತಾ ಇದ್ದಾರೆ. ಆದರೆ ಇಂದಿನ ಇದರಲ್ಲಿ ಯಾವುದೇ ರೀತಿಯ ಸಂಸ್ಕರಣೆ ಇಲ್ಲದ ಕಾರಣ ಅಲ್ಲಿ ಸುತ್ತಮುತ್ತ ಪ್ರದೇಶದಲ್ಲಿ ಈಗಾಗಲೇ ಜನಸಂಖ್ಯೆ ಬೆಳೀತಾ ಇರೋದ್ರಿಂದ ಆ ಸುತ್ತಮುತ್ತಲಿನ ಪ್ರದೇಶ ಸಹ ಡೆವಲಪ್ ಆಗ್ತಾ ಇದೆ. ಆ ಇದರಲ್ಲಿ ಈಗ ನಾವು ಸೈಂಟಿಫಿಕ್ ಮೆಥಡಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡೋದಕ್ಕೋಸ್ಕರ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಈಗಾಗಲೇ ಏರೋಬಿಕ್ ಕಂಪೋಸ್ಟಿಂಗ್ ಮತ್ತು ವರ್ಮಿ ಕಂಪೋಸ್ಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಏರೋಬಿಕ್ ಕಂಪೋಸ್ಟಿಂಗನ್ನು 120 ಟನ್ ಹೀಗೆ ಮಾಡ್ತಾ ಇದ್ದೇವೆ. ಹಾಗೂ ವರ್ಮಿ ಕಂಪೋಸ್ಟನ್ನು 25 ಟನ್ ತ್ಯಾಜ್ಯಕ್ಕೆ ಮಾಡ್ತಾ ಇದ್ದೇವೆ.
ಈಗ ಹಳೆ ಪದ್ಧತಿಯಲ್ಲಿ ನಾವು ಓಪನ್ ಡಂಪಿಂಗ್ ಮಾಡ್ತಾ ಇದ್ದದನ್ನು ಈಗಾಗಲೇ ತಾವು ನೋಡಿರ್ಬೋದು, ಓಮಂಜೂರು ಪ್ರದೇಶದಲ್ಲಿ ಅದೊಂದು ಬೆಟ್ಟದ ರೀತಿಯಲ್ಲಿ ಬೆಳೆದು ಹೋಗಿದೆ. ಈಗ ಆ ಸುತ್ತಮುತ್ತಲ ಜನರಿಗೆ ಯಾವುದೇ ತೊಂದರೆ ಆಗದಂತೆ ನಾವು ಈಗ ಓಪನ್ ಡಂಪ್ ಆಗಿರೋದ್ರ ಮೇಲೆ ಮಣ್ಣಿನ ಪದರೆಯನ್ನು ಹಾಕಿ ಮುಚ್ಚುವಂಥ ವ್ಯವಸ್ಥೆಯನ್ನು ಈಗಾಗಲೇ ಮಹಾನಗರ ಪಾಲಿಕೆಯಿಂದ ಟೆಂಡರ್ ಕರೆದು ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ಈಗ ವೈಜ್ಞಾನಿಕ ರೀತಿಯಲ್ಲಿ ಮಾಡುವಾಗ ಅದರಲ್ಲಿ ಬರುವಂಥ ರಿಜೆಕ್ಷನ್ನು ಕೂಡ ಡಂಪ್ ಮಾಡಲಿಕ್ಕೋಸ್ಕರ ಸ್ಯಾನಿಟರಿ ಲ್ಯಾಂಡ್ಫಿಲ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಈ ಸ್ಯಾನಿಟರಿ ಲ್ಯಾಂಡ್ಫಿಲ್ಲು ಮತ್ತು ಸಂಸ್ಕರಣಾ ಘಟಕಗಳು, ಕಂಪೋಸ್ಟ್ ಪ್ಲಾಂಟ್, ಈ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ನಮಗೆ ಸರ್ಕಾರದಿಂದ ಕುರ್ಸೆಂಪ್ ಯೋಜನೆ ಅಡಿಯಲ್ಲಿ ಈ ವ್ಯವಸ್ಥೆಯನ್ನೆಲ್ಲ ಕಲ್ಪಿಸಿಕೊಟ್ಟಿದ್ದಾರೆ. ಈಗಾಗಲೇ ಅದರದ ಗುತ್ತಿಗೆ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೇವೆ. ಅದರದ್ದು ಟೆಂಡರ್ ಪ್ರೋಸೆಸ್ ಇವ್ಯಾಲ್ಯೂಷನಲ್ಲಿರೋದ್ರಿಂದ ಈಗ ನಾವು ಮಹಾನಗರ ಪಾಲಿಕೆಯಿಂದ ನಿರ್ವಹಣೆ ಮಾಡ್ತಾ ಇದ್ದೇವೆ. ಹಾಗೂ ಈ ಸುತ್ತಮುತ್ತಲಿನ ಜನರಿಗೆ ಯಾವುದೇ ತೊಂದರೆ ಆಗದಂತೆ ಈಗ ಘನತ್ಯಾಜ್ಯ ವಿಲೇವಾರಿಯನ್ನು ನಾವು ಸಂಪೂರ್ಣ ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡುವಂತೆ ನಾವು ಕ್ರಮ ಕೈಗೊಳ್ತೇವೆ. ನಾನು ಈಗ 43 ವರ್ಷ ಪ್ರಾಯದ ಹುಡುಗ, ಹುಟ್ಟಿ ಬೆಳೆದದ್ದು ಇದೇ ಊರಲ್ಲಿ. ಈಗಿನ ಒಂದು ಸಾಮಾನ್ಯ ಲೆಕ್ಕದಲ್ಲಿ ಹೇಳುವಂಥ ಜನರಿಗೆ ಒಂದು ತಾತ್ಕಾಲಿಕವಾಗಿ ಆಗಬೇಕಾದ ಅಗತ್ಯದ ವ್ಯವಸ್ಥೆ ಅಂತಂದರೆ ಒಂದು ನೀರಿನ ಹೋಗುವಂಥ ದಾರಿ ಸರಿಯಾಗಿ ಕ್ಲೀನಾಗಿ ನೀರು ಹೋಗಬೇಕು, ಅಲ್ಲಲ್ಲಿ ನಿಲ್ತದೆ. ಅದರಿಂದಾಗಿ ಎಲ್ಲ ಬಾವಿಗಳಿಗೆ, ತೋಟಗಳಿಗೆಲ್ಲ ನೀರು ಹೋಗ್ತದೆ. ಇನ್ನು ಎರಡನೇ ಕುಡಿಯುವ ನೀರಿನ ಸಮಸ್ಯೆಯೂ ದೊಡ್ಡದಾಗಿದೆ ಇಲ್ಲಿ. ಈಗ ಆ ಕುಡಿಯುವ ನೀರಿಗೆ ಬೇಕಾದ ಒಂದು ವ್ಯವಸ್ಥೆಗಳು. ಮೂರನೇದು ದಾರಿ, ರೋಡ್ ವರ್ಕ್. ಅದು 2006ನೇ ಇಸ್ವಿ ಮೇಯಲ್ಲಿ ಡಾಮರ್ ರೋಡ್ ಆಗಿದೆ. ಇದಕ್ಕೆ ದಾರಿದೀಪ ಮತ್ತು ಡಾಮರೀಕರಣದ ವ್ಯವಸ್ಥೆ ಅಂದಿನ ಕಾರ್ಪೊರೇಟರ್, ಆಗ ತಿರುವಲ್ ವಾರ್ಡ್ಗಿತ್ತು, ಅವರು ಮಾಡಿದ್ದಾರೆ. ಆ ಬಳಿಕ ಬಂದಂಥ ಇಂದಿನ ಕಾರ್ಪೊರೇಟರ್ ಆಗಲಿ, ಈಗಿನ ಮಹಾನಗರ ಪಾಲಿಕೆ ಆಗಲಿ ಏನೂ ಬೇಕಾದ ಕೆಲಸವನ್ನು ಮಾಡಲಿಲ್ಲ. ಇನ್ನು ನಮ್ಮ ಈಗಿನ ಕಾರ್ಪೊರೇಟರ್ ಮಾಡಬೇಕು ಅಂತ ಬಯಸುವುದು ನಾವಾಗಿದ್ದು, ಅವರಿಗೆ ಬರುವಂಥ ಏನು ಅನುದಾನ ಇದೆ ಅದರಲ್ಲಿ ಇಷ್ಟು ದೊಡ್ಡ ಒಂದು ಸಮಸ್ಯೆಯನ್ನು, ನಾನೀಗ ಎಷ್ಟು ಸಮಸ್ಯೆ ಹೇಳಿದೆ ಅದೆಲ್ಲವನ್ನು ಅವರಿಗೆ ಸಿಕ್ಕುವಂಥ ಅನುದಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೂ ನಾನು ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ. ಯಾಕಂದರೆ ಒಬ್ಬ ಕಾರ್ಪೊರೇಟರ್ಗೆ ಇಷ್ಟು ಅಂತ ಅನುದಾನ ಕೊಡ್ತಾರೆ. ಆ ಅನುದಾನದಲ್ಲಿ ಈ ಘನತ್ಯಾಜ್ಯ ಯೋಜನೆಗಳ ಕೆಲಸಗಳಿಗಾಗಲಿ ಇದಕ್ಕಾಗಲಿ ಮೀಸಲಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಜನರಿಗೆ ಮೂಲಭೂತ ಅವಶ್ಯಕತೆ ಕೊಡುವಷ್ಟು ಅನುದಾನವನ್ನು ಸಿಟಿ ಕಾರ್ಪೊರೇಷನ್ ಕೊಡಬೇಕಾಗ್ತದೆ. ಅಷ್ಟು ಕೊಡಲಿಲ್ಲ ಅಂತ ನನ್ನ ಭಾವನೆ. ಅಥವಾ ಕೊಟ್ಟಿದ್ದರೆ ಎಲ್ಲಿ ಹೋಯ್ತು ನಾವು ತಿಳ್ಕೊಳ್ಬೋದು, ಅದು ವಿಚಾರ ಬೇರೆ. ಅದು ತಾತ್ಕಾಲಿಕವಾಗಿ ನಾವು ತಿಳ್ಕೊಂಡ ಮಟ್ಟಿಗೆ ಈ ಅನುದಾನ ಸಾಕಾಗದೆ ನಮ್ಮ ಕೆಲಸ ಹಿಂದುಳಿದಿದೆ, ಬಾಕಿ ಆಗಿದೆ ಅಂತ ನಾವು ತಿಳ್ಕೊಳ್ತೇವೆ. ಒಂದು ಕಡೆಯಲ್ಲಿ ಅಧಿಕಾರಿಗಳ ಸಮಜಾಯಿಸಿ, ಮತ್ತೊಂದು ಕಡೆಯಲ್ಲಿ ದಿನದಿಂದ ದಿನಕ್ಕೆ ದ್ವಿಗುಣಗೊಳ್ಳುತ್ತಿರುವ ತ್ಯಾಜ್ಯದ ರಾಶಿ, ಇವುಗಳ ಮಧ್ಯೆ ಬಸವಳಿದಿರೋದು ಮಾತ್ರ ಪಚ್ಚನಾಡಿಯ ಜನತೆ. ಮಂಗಳೂರು ಮಹಾನಗರ ಪಾಲಿಕೆ ತ್ಯಾಜ್ಯ ವಿಲೇವಾರಿಗೆ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಪಚ್ಚನಾಡಿಯ ಜನತೆ ನಿರ್ಮಲಯುತವಾದಂತಹ ಬದುಕನ್ನು ಸಾಗಿಸಲಿಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ಶ್ರಮಿಸಬೇಕಾಗಿದೆ. ಕ್ಯಾಮರಾಮನ್ ಯತಿನ್ ಮೂಲ್ಯ ಜೊತೆ ಅಭಿಷೇಕ್ ಶೆಟ್ಟಿ, ಸೈಂಟ್ ಅಲೋಷಿಯಸ್ ಕಾಲೇಜ್ ಕ್ಯಾಂಪಸ್ ಐ. ಇದು ಈ ವಾರದ ಕ್ಯಾಂಪಸ್ ಐ. ಮತ್ತಷ್ಟು ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. Masters in Mass Communication at St. Aloysius College. We offer specialization in print and new media, corporate communication and broadcast media. Admission open for 2 years post-graduation course. Contact